ಸೊ ಹೇ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾವ ಥರ ನೀವು ಗೇಮ್ ವೀಡಿಯೋಸ್ನ ಯೂಸ್ ಮಾಡಿ ಯಾವ ಥರ ನೀವು ವೀಡಿಯೋಸ್ನ ಮಾಡ್ಬೋದು. ಆ್ಯಂಡ್ ನಾನು ಒಂದು ಚಾನಲ್ನು ತೋರಿಸ್ತೀನಿ ಗೇಮಿಂಗ್ ವೀಡಿಯೋದೇ. ಅವ್ರು ಯಾವ ಥರ ಗೇಮ್ ಈಸಿಯಾಗಿರೋ ಗೇಮ್ನ ಆಡಿಬಿಟ್ಟು ಯಾವ ಥರ ವಾಯ್ಸ್ ಓವರ್ನ ಮಾಡಿಬಿಟ್ಟು ಎಷ್ಟು ಸಂಪಾದನೆ ಮಾಡ್ತಿದ್ದಾರೆ, ಎಷ್ಟು ಸಬ್ಸ್ಕ್ರೈಬರ್ಸ್ನ ಗೇನ್ ಮಾಡಿದ್ದಾರೆ, ಆ್ಯಂಡ್ ಎಷ್ಟು ವೀಡಿಯೋಸ್ಗಳನ್ನ ಪೋಸ್ಟ್ ಮಾಡಿದ್ದಾರೆ ಬರೀ ಶಾರ್ಟ್ಸ್ಗಳನ್ನೇ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ತುಂಬ ಜನ ಕೇಳ್ತೀರಾ ಗೇಮ್ ವೀಡಿಯೋಸ್ ಆಡಿದ್ರೆ ಚಾನೆಲ್ ಮಾನಿಟೈಸೇಷನ್ ಆಗುತ್ತಾ ಇಲ್ವಾ ಅಂತ. ಸೊ ನಿಮ್ಗೊಂದು ಚಾನಲ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಅವರು ಗೇಮ್ ವೀಡಿಯೋಸ್ನೇ ಹಾಡಿಬಿಟ್ಟು ಆ್ಯಂಡ್ ಅದಕ್ಕೆ ವಾಯ್ಸ್ ಓವರ್ನ ಮಾಡಿಬಿಟ್ಟು ಅವ್ರು ಅರ್ನಿಂಗ್ನ ಮಾಡ್ತಾ ಇದ್ದಾರೆ. ನಾನು ನಿಮಗೆ ತೋರಿಸ್ಕೊಡ್ತೀನಿ. ಓಕೆನಾ ಗೈಸ್? ಬನ್ನಿ ಗೈಸ್, ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದೆ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ನಾನು ಇಲ್ಲಿ ಸರ್ಚ್ ಮಾಡಿ ತೋರಿಸ್ತೀನಿ ಅದು ಯಾವುದು ಚಾನಲ್ ಅಂತ. ಅವರು ಗೇಮ್ ಆಡಿಬಿಟ್ಟು ಬಂದುಬಿಟ್ಟು ಏನು ಸಂಪಾದನೆ ಮಾಡ್ತಾರೆ. ಇಲ್ಲಿ ಆದರ್ಶ್ ಗೇಮಿಂಗ್ ಅಂತ ಇದೆಯಲ್ಲ, ಈ ಚಾನಲ್ ಇವ್ರು ಗೇಮ್ ಆಡೋದು. ಓಕೆನಾ? ಆ್ಯಂಡ್ ಹಾಂ ಗೈಸ್, ನೀವು ಗೇಮ್ ಆಡಿ ಕೂಡ ಚಾನಲ್ನ ಮಾನಿಟೈಸೇಷನ್ ಮಾಡ್ಬೋದು. ಗೇಮ್ದು ಬಂದುಬಿಟ್ಟು ಕ್ಯಾಟಗರಿ ನಮಗೆ ಕೊಟ್ಟಿದ್ದಾರೆ ಆಲ್ರೆಡಿ ಸೆಟ್ಟಿಂಗಲ್ಲಿ. ಸೊ ಗೇಮ್ ಆಡ್ಬೋದು, ನೀವು ಗೇಮ್ ಆಡಿಬಿಟ್ಟು ದುಡ್ಡನ್ನ ಸಂಪಾದನೆ ಮಾಡ್ಬೋದು. ಬಟ್ ಏನು ವಾಯ್ಸ್ ಓವರ್ ಮಾಡಬೇಕು. ಈಗ ಕೆಲವೊಬ್ರು ಏನು ಮಾಡ್ತಾರೆ, ಪಬ್ಜಿ ಅದೆಲ್ಲ ಆಡ್ತಾರಲ್ಲ, ಅವರು ಪಬ್ಜಿ ಆಡ್ತಾ ಅವರು ಮಾತಾಡ್ತಾರಲ್ಲ, ಅದೇ ಅವ್ರದ್ದು ವಾಯ್ಸ್ ಓವರ್. ಲೈಕ್ ನೀವು ಆಡ್ತಾ ಮಾತಾಡಿಕೊಂಡೆ ನಿಮ್ಮ ಚಾನಲ್ಲು ಮಾನಿಟೈಸೇಷನ್ ಆಗುತ್ತೆ, ನೀವು ಅರ್ನ್ ಮಾಡೋದಕ್ಕೂ ಸ್ಟಾರ್ಟ್ ಮಾಡ್ಬೋದು. ಓಕೆ ಗೈಸ್, ನೋಡಿ ಗೈಸ್, ಇಲ್ಲಿ ನಾನು ನಿಮಗೆ ತೋರಿಸ್ತಿದ್ದೀನಿ. ಇದೇ ಆದರ್ಶ್ ಗೇಮಿಂಗ್ ವರ್ಲ್ಡ್ ಅಂತ ಇದೆಯಲ್ಲ, ಇವ್ರು ನೋಡಿ ಎಷ್ಟು ಇವ್ರದ್ದು ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಂದರೆ 37 ಲ್ಯಾಕ್ ಏನೋ ಸಬ್ಸ್ಕ್ರೈಬರ್ ಇದ್ದಾರೆ. ಸೊ ನೀವು ನೋಡ್ಬೋದು ಇಲ್ಲಿ ಇವರೇನು ವೀಡಿಯೋಸ್ನ ಪೋಸ್ಟ್ ಮಾಡ್ತಾರೆ, ಗೇಮಿಂಗ್ ವಿಡಿಯೋ. ಲೈಕ್ ಯಾರು ಬೇಕಿದ್ದರೂ ಆಡ್ಬೋದು ಆ ಥರ ವೀಡಿಯೋಸ್ ಇವರು ಕ್ರಿಯೇಟ್ ಮಾಡ್ತಾರೆ. ಕ್ರಿಯೇಟ್ ಮಾಡಿಬಿಟ್ಟು ಅದಕ್ಕೊಂದು ವಾಯ್ಸ್ ಓವರ್ನ ಕೊಡ್ತಾರೆ. ಇಲ್ಲಿ ನೋಡಿ, ಇವರು ಜಾಯ್ನ್ ಆಗಿ 1 ಇಯರ್ ಆಗಿದೆ ಅಷ್ಟೇ. ಜಾನಲ್ಲಿ ಜಾಯ್ನ್ ಆಗಿದ್ದಾರೆ 2023ಅಲ್ಲಿ. ಈಗ ಯಾವ ಇಯರು 2024. ಓಕೆನಾ? ಇವರು ಅರ್ನ್ ಮಾಡ್ತಿದ್ದಾರೆ. ಆ್ಯಂಡ್ ಇವ್ರದ್ದು ವ್ಯೂಸ್ ನೀವು ಕೌಂಟ್ ಮಾಡ್ಕೊಳ್ಳಿ. ಇಲ್ಲಿ ವ್ಯೂಸ್ ಅಂತ ಇದೆಯಲ್ಲ, ಅಲ್ಲಿ ನೀವು ಕೌಂಟ್ ಮಾಡ್ಕೊಬೋದು ಎಷ್ಟು ಅವ್ರದ್ದು ಮಿಲಿಯನ್ಸಲ್ಲಿ ವ್ಯೂಸ್ ಹೋಗಿದೆ ಅಂತ. ಓಕೆನಾ? ಆ್ಯಂಡ್ ಹಂಗೈಸ್, ಇವರು ಲಾಂಗ್ ವೀಡಿಯೋ ಏನು ಮಾಡಲ್ಲ, ಜಸ್ಟ್ ಶಾರ್ಟ್ ವೀಡಿಯೋಸ್ಗಳನ್ನ ಮಾಡ್ತಾರೆ. ಶಾರ್ಟ್ ವೀಡಿಯೋಸಲ್ಲೇ ಇವ್ರು ಅರ್ನಿಂಗ್ನು ಮಾಡ್ತಾರೆ. ಈಗ ಮಿಲಿಯನ್ಸಲ್ಲಿ ಹೋದರೆ ಅಟ್ಲೀಸ್ಟ್ 1 ಲ್ಯಾಕ್ ಆದರೂ ಇವ್ರಿಗೆ ಸ್ಯಾಲರಿ ಬರುತ್ತೆ. ಅಂದರೆ ನೀವೇ ಮೈಂಡಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಓಕೆನಾ ಗೈಸ್? ಸೊ ನಾನು ನಿಮಗೆ ಒಂದು ಎಕ್ಸಾಂಪಲ್ಗೆ ಒಂದು ಚಾನಲ್ನ ತೋರಿಸ್ತಾ ಇದ್ದೀನಿ. ಕೆಲವೊಬ್ರು ಕೇಳ್ತಾರೆ, ಗೇಮ್ ಆಡಿದರೆ ಇನ್ಕಮ್ ಆಗೋಲ್ಲ, ಚಾನಲ್ ಮಾನಿಟೈಸೇಷನ್ ಆಗೋಲ್ಲ, ಗೇಮೆಲ್ಲ ಆಡಿದರೆ ಯಾಕೆ ಚಾನಲ್ ಮಾನಿಟೈಸೇಷನ್ ಮಾಡ್ತಾರೆ ಅಂತ. ಸೊ ಅಲ್ಲಿ ಕ್ಯಾಟಗರಿಯಲ್ಲಿ ಏನಕ್ಕೆ ಕೊಟ್ಟಿರೋದು ಗೇಮಿಂಗ್ ಅಂತ. ಸೊ ನಾವು ಗೇಮ್ ಆಡಿಬಿಟ್ಟು ಸಂಪಾದನೆ ಮಾಡೋದಕ್ಕೆ ಗೇಮಿಂಗ್ ಕ್ಯಾಟಗರಿ ಬಂದುಬಿಟ್ಟು ಕೊಟ್ಟಿದ್ದಾರೆ. ನೀವು ನೋಡ್ಬೋದು ಇಲ್ಲಿ ಅವ್ರದ್ದು ಶಾರ್ಟ್ಸ್ ನೋಡಿ ಎಷ್ಟು ವ್ಯೂಸ್ ಹೋಗಿದೆ. ಆ್ಯಂಡ್ ಎಷ್ಟು ಸಿಂಪಲ್ ಶಾರ್ಟ್ಸ್, 30 ಸೆಕೆಂಡ್ 40 ಸೆಕೆಂಡ್ ಈ ಥರ ಶಾರ್ಟ್ಸ್ ಇವ್ರು ಮಾಡೋದು. ಆ್ಯಂಡ್ ಇವ್ರದ್ದು ವ್ಯೂಸ್ ನೋಡಿದರೆ ನಿಮಗೆ ತುಂಬ ಶಾಕ್ ಆಗುತ್ತೆ. ಇಲ್ಲಿ ನೋಡಿ, ಲೀಟೆಸ್ಟಲ್ಲೇ ಇವ್ರದ್ದು 2 ಲ್ಯಾಕ್ 3 ಲ್ಯಾಕು ಈ ಥರ 10 ಲ್ಯಾಕು ಆ್ಯಂಡ್ 1 ಮಿಲಿಯನು 2 ಮಿಲಿಯನು ಈ ಥರ ವ್ಯೂಸ್ ಹೋಗಿದೆ. ನೀವು ನೋಡ್ಬೋದು, ನಾನು ಲೈವ್ ಆಗಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದೆಲ್ಲ ಏನು ಚಾನಲ್ಲು? ಗೇಮಿಂಗ್ ಚಾನಲ್. ಗೇಮಿಂಗ್ ಚಾನಲಲ್ಲಿ ಏನು ಗೇಮ್ ಆಡಿಬಿಟ್ಟು ಸಿಂಪಲ್ಲಾಗಿ ಒಂದು ವಾಯ್ಸ್ ಓವರ್ನ ಮಾಡಿರೋದು. ಓಕೆನಾ? ಇದು ಯಾವ ಥರ ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಇದು ಯಾವ ಗೇಮ್ ಅಂತಲೂ ನಿಮಗೆ ನಾನು ಈಗ ಹೇಳ್ತೀನಿ. ಆ್ಯಂಡ್ ಸಿಂಪಲ್ ಎಡಿಟ್ನೂ ತೋರಿಸ್ತೀನಿ. ನೀವು ಯಾವ ಥರ ನಿಮ್ಮ ಗೇಮ್ನ ಶೂಟ್ ಮಾಡ್ಬೋದು, ಶೂಟ್ ಮಾಡಿಬಿಟ್ಟು ಅದನ್ನು ಯಾವ ಥರ ಎಡಿಟ್ ಮಾಡೋದಂತಲೂ ನಾನು ನಿಮಗೆ ಹೇಳ್ತೀನಿ. ಅಂದರೆ ಶೂಟ್ ಏನು ಮಾಡೋದಲ್ಲ, ಕ್ಯಾಮ್ರಾ ಇಟ್ಕೊಂಡು ಗೇಮ್ನ ಆಡ್ತಾ ಇರಬೇಕಾದ್ರೆ ಅದರದ್ದು ಸ್ಕ್ರೀನ್ ರೆಕಾರ್ಡಿಂಗ್ ಮಾಡ್ಕೊಳ್ಳೋದು. ಓಕೆನಾ? ಸೊ ನಾನು ಆಲ್ರೆಡಿ ಸ್ಕ್ರೀನ್ ರೆಕಾರ್ಡಿಂಗ್ ಮಾಡಿಟ್ಟಿದ್ದೀನಿ. ನಿಮಗೆ ನಂದು ಗೇಮಿಂಗ್ ಚಾನಲ್ ನೀವು ನೋಡಿ ಇನ್ನೊಂದು ವೀಡಿಯೋ ಮಾಡಿದ್ದೀನಿ ಗೇಮ್ ಚಾನಲ್ ಮೇಲೆ. ಅದರಲ್ಲಿ ನಾನು ನಿಮಗೆ ಡಿಟೇಲಾಗಿ ತೋರಿಸಿದ್ದೀನಿ ಯಾವ ಥರ ಶೂಟ್ ಮಾಡೋದಂತ. ಶೂಟ್ ಮಾಡೋದು ಬಂದುಬಿಟ್ಟು ತುಂಬ ಈಸಿ. ಏನು ನಿಮ್ಮದು ಸ್ಕ್ರೀನ್ ರೆಕಾರ್ಡರ್ ಏನಿರುತ್ತೆ ಫೋನಲ್ಲೇ ಅವೈಲೇಬಲ್ ಇರುತ್ತೆ. ಅದರಲ್ಲಿ ಬಂದುಬಿಟ್ಟು ನೀವು ಸ್ಕ್ರೀನು ಗೇಮ್ ಆಡೋಕ್ಕಿಂತ ಮುಂಚೆ ಆ ಸ್ಕ್ರೀನ್ ರೆಕಾರ್ಡಿಂಗ್ನ ಆನ್ ಮಾಡಿಕೊಂಡು ಅದನ್ನು ಸ್ಕ್ರೀನ್ ರೆಕಾರ್ಡಿಂಗ್ ಮಾಡ್ಕೋಬೇಕು ಗೇಮು. ಆ್ಯಂಡ್ ಆ ಎಡಿಟಲ್ಲಿ ಯಾವ ಥರ ಎಡಿಟ್ ಮಾಡೋದಂತ ಹೇಳ್ಕೊಡ್ತೀನಿ. ಓಕೆನಾ? ಸೊ ಬನ್ನಿ ಗೈಸ್, ಸ್ಟಾರ್ಟ್ ಮಾಡೋಣ. ನೋಡಿ, ಒಂದು ವೀಡಿಯೋನ ನಾನು ತೋರಿಸ್ತಾ ಇದ್ದೀನಿ ಯಾವ ಥರ ಇವ್ರು ಗೇಮ್ ಆಡಿಬಿಟ್ಟು ಯಾವ ಥರ ಇವು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಿದ್ದಾರಂತ. ಸೊ ಇದೇ ಥರ ನೀವು ವೀಡಿಯೋಸ್ನ ಅಪ್ಲೋಡ್ ಮಾಡ್ಬೋದು. ಓಕೆ, ಈಗ ನಾನು ಓಪನ್ ಮಾಡ್ತೀನಿ ಡೈರೆಕ್ಟಾಗಿ ಕೈನ್ಮಾಸ್ಟರ್ನ. ಫಸ್ಟು ಗೇಮ್ನ ಡೌನ್ಲೋಡ್ ಮಾಡ್ಕೊಳ್ಳೋಣ. ಪ್ಲೇಸ್ಟೋರಲ್ಲಿ ಹೋಗಿಬಿಟ್ಟು ಇಲ್ಲಿ ಸರ್ಚ್ ಮಾಡಿ, ನಿಮ್ಗೆ ಯಾವ ಗೇಮ್ ಇಷ್ಟ ಆಗುತ್ತೋ ಆ ಗೇಮ್ನು ನೀವು ಆಡ್ಬೋದು. ಲೈಕ್ ಕ್ವಿಝ್ ಗೇಮ್ಗಳನ್ನೂ ನೀವು ಆಡಿಬಿಟ್ಟು ತೋರಿಸ್ಬೋದು, ಲೈಕ್ ಆಡಿಯನ್ಸ್ಗೆ ಇಷ್ಟ ಆಗೋ ಥರ. ಸೊ ನಾನಿಲ್ಲಿ ಮೋಟು ಪತ್ಲು ಗೇಮೇ ತಗೋತಾ ಇದ್ದೀನಿ ಸಿಂಪಲ್ ಎಕ್ಸಾಂಪಲ್ಗೆ.
ಇದನ್ನು ನೀವು ತೊಗೋಬೋದು. ತುಂಬ ಗೇಮ್ಸ್ ಬಂದುಬಿಟ್ಟು ನಿಮಗೆ ಅವೈಲೇಬಲ್ ಸಿಗುತ್ತೆ. ನೀವು ಮೋಟು ಪತ್ಲು ಅಲ್ಲ, ಬೇರೆ ಏನು ಗೇಮ್ಸು ಸ್ಪೈಡರ್ಸು ಮತ್ತು ಇನ್ನೂ ತುಂಬ ಗೇಮ್ಸ್ ಇರುತ್ತೆ. ಆ ಗೇಮ್ನು ನೀವು ಆಡ್ಬೋದು. ಏನಾದರೂ ನೀವು ಪಬ್ಜಿ ಆಡ್ತೀರಾ, ನೀವು ಪಬ್ಜಿ ಸಮೇತ ಆಡ್ತಾ ಮಾತಾಡ್ತಾ ಅದನ್ನು ನೀವು ಗೇಮಿಂಗ್ ಚಾನಲ್ನ ನೀವು ಮಾಡ್ಬೋದು. ಆ ಥರ ಗೇಮಿಂಗ್ ಚಾನಲ್ ಮಾಡಿಬಿಟ್ಟು ಬಟ್ ಏನು ಮಾಡಿ ಅಂದರೆ ಗೇಮಿಂಗ್ ಚಾನಲ್ ಓಪನ್ ಮಾಡಿಬಿಟ್ಟು ಜಸ್ಟ್ ಗೇಮ್ ರಿಲೇಟೆಡ್ ವೀಡಿಯೋಸೇ ಹಾಕಿ ವಾಯ್ಸ್ ಓವರ್ ಮಾಡಿಬಿಟ್ಟು, ಓಕೆನಾ. ಬೇರೆ ಯಾವ ವೀಡಿಯೋಸು ಹಾಕಕ್ಕೆ ಹೋಗ್ಬಿಡಿ. ಕ್ಯಾಟಗರಿಯಲ್ಲೂ ಅಷ್ಟೇ ನೀವು ಗೇಮಿಂಗ್ ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೋಬೋದು, ಓಕೆನಾ. ನಾನಿಲ್ಲಿ ಒಂದು ಸ್ಪೈಡರ್ದು ಒಂದು ಆಲ್ರೆಡಿ ಡೌನ್ಲೋಡ್ ಮಾಡಿಟ್ಟಿದ್ದೀನಿ. ಬೇಕಿದ್ದರೆ ನೀವು ಹೋಗಿ ಡೌನ್ಲೋಡ್ ಮಾಡ್ಕೋಬೋದು. ಸ್ಪೈಡರ್ ಮ್ಯಾನ್ 3 ಅಂತ ಏನೋ ಒಂದಿತ್ತು, ಹೀರೋ ಗೇಮಿಂಗು. ಇದನ್ನು ಡೌನ್ಲೋಡ್ ಮಾಡಿಟ್ಟಿದ್ದೀನಿ ಆಲ್ರೆಡಿ. ಇಲ್ಲಿ ಪ್ಲೇ ತೋರಿಸ್ತಾ ಇದೆಯಲ್ಲ, ಓಕೆನಾ. ಇದು ಸ್ಕ್ರೀನ್ ರೆಕಾರ್ಡಿಂಗ್ ಎಲ್ಲ ಮಾಡಿದ್ದೀನಿ ನಾನು ಆಲ್ರೆಡಿ. ಸೊ ನೀವು ಯಾವ ಗೇಮ್ನ ಡೌನ್ಲೋಡ್ ಮಾಡಬೇಕಂತ ನಾನು ಜಸ್ಟ್ ತೋರಿಸಿರೋದು ನೋಡಿ. ನೀವು ಇದನ್ನು ಡೌನ್ಲೋಡ್ ಮಾಡ್ಕೋಬೋದು, ಓಕೆನಾ ಗೈಸ್. ಈಗ ಡೈರೆಕ್ಟಾಗಿ ನಾವು ಕೈನ್ ಮಾಸ್ಟರ್ನ ಓಪನ್ ಮಾಡ್ಕೊಳ್ಳೋಣ. ನಾನು ಓಪನ್ ಮಾಡಿದ್ದೀನಿ ಆಲ್ರೆಡಿ. ನಾನು ಟ್ರಾನ್ಸ್ಕೋಡ್ ಮಾಡಿಟ್ಟಿದ್ದೀನಿ. ಈಗ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಒಂದು ಸಲ, ಯಾಕಂದರೆ ಈಸಿ ಆಗಬೇಕಲ್ಲ ಗೈಸ್. ತುಂಬ ಲಾಂಗ್ ಆಗಿಬಿಡುತ್ತೆ ವೀಡಿಯೋ ನಾನು ಎಲ್ಲ ತೋರಿಸ್ತಾ ಹೋದರೆ. ನಿಮಗೆ ಹೇಳಿದರೆ ಅರ್ಥ ಆಗುತ್ತಲ್ಲ, ಓಕೆನಾ. ಸೊ ಇಲ್ಲಿ ನಾವು 16:9ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. 16:9 ಬೇಡ, ನಾವು ಬಂದುಬಿಟ್ಟು ಯಾವುದನ್ನು ಸೆಲೆಕ್ಟ್ ಮಾಡಬೇಕಂದ್ರೆ 9:16. ಯಾಕಂದರೆ ನಾವು ಶಾರ್ಟ್ ವೀಡಿಯೋನ ಮಾಡ್ತಾಯಿದ್ದೀವಿ ಇಲ್ಲಿ, ಹಾಗಾಗಿ 9:16ನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಓಕೆನಾ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಸ್ಟಾರ್ಟಿಂಗ್ ಪಾಯಿಂಟಿಗೆ ಹೋಗೋಣ. ಸ್ಟಾರ್ಟಿಂಗ್ ಪಾಯಿಂಟಿಗೆ ಹೋಗಾದ್ಮೇಲೆ ಇಲ್ಲಿ ನಾವೇನು ಮಾಡಬೇಕು, ಫಸ್ಟ್ ಇದನ್ನು ಇದು ಪೆನ್ ಆ್ಯಂಡ್ ಝೂಮ್ ಮಾಡಬೇಕು, ಓಕೆನಾ. ಪೆನ್ ಆ್ಯಂಡ್ ಝೂಮ್ ಅಂದರೆ ಲೈಕ್ ನಮಗೆ ಇದೇ ಸೈಡಲ್ಲಿ ತುಂಬ ಇದು ಕಾಣಿಸ್ತಿದೆಯಲ್ಲ, ಇಲ್ಲಿ ಸ್ಕ್ರೀನ್ ರೆಕಾರ್ಡಿಂಗು ಮತ್ತು ತುಂಬ. ಬಟ್ ರಿಶ್ಯೂನ ನೀವು 9:16ನ ಸೆಲೆಕ್ಟ್ ಮಾಡಬೇಕು, ಯಾಕಂದರೆ ನಾವು ಶಾರ್ಟ್ ವೀಡಿಯೋನ ಮಾಡ್ತಾಯಿದ್ದೀವಿ. 16:9 ಬಂದುಬಿಟ್ಟು ನಾವು ಲಾಂಗ್ ವೀಡಿಯೋಗೆ ಯೂಸ್ ಮಾಡೋದು, ಓಕೆನಾ. ಸೊ 9:16, 16:9 ಇದು ಎರಡರಲ್ಲಿ ಡಿಫ್ರೆಂಟು ತಿಳ್ಕೊಳ್ಳಿ, ಓಕೆನಾ. ಸೊ ಸ್ಟಾರ್ಟಿಂಗ್ ಪಾಯಿಂಟ್ ಬಂದುಬಿಟ್ಟು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಮ್ಮದು. ಸೊ ಇಲ್ಲಿಂದ ಬಂದುಬಿಟ್ಟು ನಾವು ಇದ್ರದ್ದು ಸೌಂಡ್ ಏನಾದರೂ ರೆಕಾರ್ಡ್ ಆಗಿದರೆ ಇದನ್ನು ಫುಲ್ ಕಮ್ಮಿ ಮಾಡ್ಕೊಳ್ಳೋಣ. ಕಮ್ಮಿ ಮಾಡ್ಕೊಂಡಾದಮೇಲೆ ಇಲ್ಲಿ ನೋಡಿ ನಾನು ಪ್ಲೇ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿಂದ ವೇಸ್ಟ್ ಪಾರ್ಟ್ ನಮ್ಮದು. ಇದು ನಾವು ವೇಸ್ಟ್ ಪಾರ್ಟ್ನ ಟ್ರಿಮ್ ಮಾಡ್ಕೊಳ್ಳೋಣ. ಟ್ರಿಮ್ ಮಾಡೋಕ್ಕಿಂತ ಮುಂಚೆ ಇದನ್ನು ಪೆನ್ ಆ್ಯಂಡ್ ಝೂಮ್ ಮಾಡ್ಕೊಳ್ಳೋಣ, ಯಾಕಂದರೆ ನಮಗೆ ಇದು ಆ್ಯಡ್ಸ್ ಎಲ್ಲ ಇದೆ, ಇದನ್ನೆಲ್ಲ ರಿಮೂವ್ ಮಾಡಬೇಕು. ಅದಕ್ಕೆ ಪೆನ್ ಆ್ಯಂಡ್ ಝೂಮ್ ಮಾಡ್ಕೊಳ್ಳೋಣ, ಓಕೆನಾ. ಸೊ ಇಲ್ಲಿಂದ ನಮ್ಮದು ವೇಸ್ಟ್ ಪಾರ್ಟ್ ಇದೆ, ಎಲ್ಲಿವರೆಗಿದೆ ಫಸ್ಟ್ ಕಟ್ ಮಾಡ್ಕೊಳ್ಳೋಣ. ಓಕೆ, ಇಲ್ಲಿಂದ ನಮ್ಮದು ವೀಡಿಯೋ ಸ್ಟಾರ್ಟ್ ಆಗ್ತಿದೆ, ಇಲ್ಲಿವರೆಗೂ ನಾವು ಕಟ್ ಮಾಡ್ಕೊಳ್ಳೋಣ. ಟ್ರಿಮ್ ಲೆಫ್ಟು, ಓಕೆನಾ. ಸೊ ಇಲ್ಲಿಂದ ಸ್ಟಾರ್ಟ್ ಆಗ್ತಿದೆ ನಮ್ಮ ಗೇಮು, ಓಕೆನಾ. ಸೊ ಇಲ್ಲಿಂದ ನಾವೇನು ಮಾಡಬೇಕು, ಈಗ ಪ್ಯಾನ್ ಆ್ಯಂಡ್ ಝೂಮ್ ಮಾಡಿಬಿಟ್ಟು ಇದನ್ನು ಒಂದು ಸ್ವಲ್ಪ ಝೂಮ್ನ ಮಾಡ್ಕೊಳ್ಳೋಣ. ಇಲ್ಲ ನೀವು ಹಾಗೆ ಇರೋಕ್ಕೆ ಬಿಟ್ರೇನು ಇರೋಕ್ಕೆ ಬಿಡ್ಬೋದು, ಬಟ್ ಹಿಂಗೆ ಇರೋಕ್ಕೆ ಬಿಟ್ಟರೆ ಅಷ್ಟೇನು ಚೆನ್ನಾಗಿ ಕಾಣಲ್ಲ. ಪ್ಯಾನ್ ಆ್ಯಂಡ್ ಝೂಮ್ ಮಾಡಿಕೊಂಡ್ರೆ ಇನ್ನು ಫುಲ್ ಸ್ಕ್ರೀನಲ್ಲಿ ಬರುತ್ತಲ್ಲ, ಆಗೊಂದು ಸ್ವಲ್ಪ ಚೆನ್ನಾಗಿ ಕಾಣುತ್ತೆ. ಯಾಕಂದರೆ ನಾವು ಶಾರ್ಟ್ ವೀಡಿಯೋನ ಮಾಡ್ತಾ ಇರೋದಲ್ವ, ಹಂಗಾಗಿ ಫುಲ್ ಸ್ಕ್ರೀನಲ್ಲಿ ಮಾಡ್ಕೊಳ್ಳೋಣ. ಲಾಂಗ್ ವೀಡಿಯೋ ಮಾಡೋದಾದರೆ ನೀವು ಇಷ್ಟು ಝೂಮ್ ಮಾಡಬೇಕಂತ ಅವಶ್ಯಕತೆ ಇಲ್ಲ, ಒಂದು ಸ್ವಲ್ಪ ಝೂಮ್ ಮಾಡಿದರೆ ಸಾಕು, ಓಕೆನಾ ಗೈಸ್. ಸೊ ನೋಡಿದ್ರಲ್ಲ ಯಾವ ಥರ ಬರ್ತಿದೆ. ಈ ಥರ ಗೇಮಲ್ಲಿ ನೀವೇನಾದರೂ ವಾಯ್ಸ್ ಓವರ್ ಮಾಡ್ಬೋದು. ನಾನೇ ಏನಾದರೂ ಲೈಕ್ ನಿಮಗೆ ಏನು ಇಷ್ಟ ಆಗುತ್ತೆ ಅದು ವಾಯ್ಸ್ ಓವರ್ನ ಮಾಡ್ಬೋದು, ಓಕೆನಾ. ಸೊ ಎಲ್ಲಿವರೆಗೂ ವೀಡಿಯೋ ಇದೆ ನಾವು ಅಟ್ಲೀಸ್ಟ್ ಒಂದು 30 ಸೆಕೆಂಡ್ ವೀಡಿಯೋ ತೆಗೆದುಬಿಟ್ಟು ಮಿಕ್ಕಿದೆಲ್ಲ ಪಾರ್ಟ್ ಏನು ಮಾಡೋಣ, ಡಿಲೀಟ್ ಮಾಡ್ಕೊಳ್ಳೋಣ, ಓಕೆನಾ. ವಾಯ್ಸ್ ಓವರ್ ಗೈಸ್ ನೀವು ಕಾಮಿಡಿ ಆಗು ಮಾಡ್ಬೋದು, ನಿಮಗೆ ಅಕಾರ್ಡಿಂಗು ಇದು ವೀಡಿಯೋ ನೋಡಿಬಿಟ್ಟು ಮಾಡ್ಬೋದು, ಓಕೆನಾ. ಟ್ರಿಮ್ ರೈಟ್ ಮಾಡ್ಕೊಂಡಿದ್ದೀನಿ, ಎಲ್ಲ ಕಟ್ ಮಾಡಿ 30 ಸೆಕೆಂಡ್ ವೀಡಿಯೋನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಓಕೆನಾ. ಅದಾದಮೇಲೆ ನೀವು ಇಲ್ಲಿ ವಾಯ್ಸ್ ಓವರ್ ಮಾಡಬೇಕು ಅಷ್ಟೇ ಗೈಸ್, ಬೇರೆ ಏನು ದೊಡ್ಡ ಕೆಲಸ ಇಲ್ಲ. ಜಸ್ಟು ಟ್ರಿಮ್ ಮಾಡೋದು. ಟ್ರಿಮ್ ಮಾಡಿಬಿಟ್ಟು ಏನು ಮಾಡಬೇಕಂದ್ರೆ ಇದೊಂದು ಸ್ವಲ್ಪ ನಾವೇನು ಮಾಡಬೇಕು, ವಾಯ್ಸ್ ರೆಕಾರ್ಡಿಂಗ್ ಮಾಡಬೇಕು. ನಿಮ್ಮ ಅಕಾರ್ಡಿಂಗ್ ನಿಮ್ಗೆ ಏನು ಇಷ್ಟ ಆಗುತ್ತೆ ಅದನ್ನು ನೀವು ವಾಯ್ಸ್ ಓವರ್ನ ಮಾಡ್ಬೋದು. ಇಲ್ಲಿ ಸಿಂಪಲಿ ನೋಡಿ ಯಾವ ಥರ ವಾಯ್ಸ್ ರೆಕಾರ್ಡಿಂಗ್ ಆಗ್ತಿದೆ, ಇದೇ ಥರ ಸೇಮ್ ನೀವು ಏನು ಮಾಡಬೇಕು, ವಾಯ್ಸ್ ಓವರ್ನ ಮಾಡಬೇಕು. ಆ ವಿಡಿಯೋ ನೋಡ್ತಾ ನಿಮ್ಗೆ ಏನು ಇಷ್ಟ ಆಗುತ್ತೆ ಆ ಥರ ವಾಯ್ಸ್ ಓವರ್ನ ಮಾಡ್ಬೋದು. ಬಟ್ ವಾಯ್ಸ್ ಓವರ್ ಆ್ಯಡ್ ಆಗಿರಬೇಕು, ಯಾಕಂದರೆ ನಿಮ್ಮ ಚಾನಲ್ ಮೊನಿಟೈಸೇಷನ್ ಆಗಬೇಕು, ಇದರಲ್ಲಿ ನಿಮ್ಮದು ಆ್ಯಕ್ಟಿವಿಟಿ ಆ್ಯಡ್ ಇರಬೇಕು. ಹಾಗಾಗಿ ನಾನು ವಾಯ್ಸ್ ಓವರ್ನ ಮಾಡಿ ಅಂತ ಹೇಳ್ತಿರೋದು, ಓಕೆನಾ ಗೈಸ್. ಸೊ ನೋಡಿ ವಾಯ್ಸ್ ಓವರ್ ಆಗ್ತಾಯಿದೆ, ಈ ಥರ ನೀವು ವಾಯ್ಸ್ ಓವರ್ನ ಮಾಡ್ಬೋದು, ಓಕೆನಾ. ಅದಾದಮೇಲೆ ಏನು ಮಾಡಬೇಕಂತ ನಾನು ನಿಮ್ಗೆ ಹೇಳ್ತೀನಿ. ಈ ವಾಯ್ಸೇ ನಿಮ್ಮದು ವಾಯ್ಸ್ ಹಂಗೆ ಚೇಂಜ್ ಮಾಡಬೇಕು ಈ ವಾಯ್ಸ್ನ, ಓಕೆನಾ. ಸಿಂಪಲಿ ನಾವೇನು ಮಾಡಬೇಕು, ಇಲ್ಲಿ ಮಿಕ್ಸರ್ ಇದೆಯಲ್ಲ ಇದು
ತುಂಬ ಜಾಸ್ತಿ ಮಾಡ್ಕೊಳ್ಳೋಣ, ಫುಲ್ ಮಾಡ್ಕೊಳ್ಳೋಣ ನಮ್ಮ ವಾಯ್ಸು. ಅದಾದಮೇಲೆ ಇಲ್ಲಿ ವಾಯ್ಸ್ ಚೇಂಜರ್ ಒಂದು ಆಪ್ಷನ್ ಕಾಣುತ್ತೆ ನಿಮಗೆ. ಸೊ ನಮ್ಮ ವಾಯ್ಸ್ ಮಕ್ಕಳ ವಾಯ್ಸಲ್ಲಿ ನಾವೇನು ಮಾಡೋಣ, ಚೇಂಜ್ ಮಾಡೋಣ, ಓಕೆನಾ. ಸೊ ನೀವು ನೋಡಿದ್ರಲ್ಲಿ ಯಾವ ಥರ ವಾಯ್ಸ್ ರೆಕಾರ್ಡಿಂಗ್ ಆಗಿದೆ ಅಂತ. ಸೊ ಇಲ್ಲಿ ನಾವು ವಾಯ್ಸ್ ಚೇಂಜ್ ಅಂತ ಒಂದು ಆಪ್ಷನ್ ಕಾಣಿಸ್ತಿದೆಯಲ್ಲ, ವಾಯ್ಸ್ ಚೇಂಜರು, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಾದಮೇಲೆ ನಾವು ಇಲ್ಲಿ ಕಿಡ್ಸದು ವಾಯ್ಸ್ ಒಂದು ನಿಮಗೆ ಶೋ ಆಗ್ತಿರಬೇಕು. ಒಂದು ನಿಮಿಷ ಸರ್ಚ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಕಿಡ್ಸ್ ಅಂತ ಇರುತ್ತೆ, ಆ ವಾಯ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಅದು ಒಂಥರ ಚೆನ್ನಾಗಿ ಕಾಣುತ್ತೆ, ಯುನೀಕಾಗಿ ಕಿಡ್ಸ್ ಥರನೇ ನಿಮಗೆ ಕೇಳಿಸ್ಕೊಳ್ಳೋಕ್ಕೆ ಸಿಗುತ್ತೆ. ಏನೋ ಒಂಥರ ಚೆನ್ನಾಗಿರುತ್ತೆ, ಬೇರೆಯವ್ರಿಗೂ ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣುತ್ತೆ. ಕಿಡ್ಸ್ ವಾಯ್ಸ್ ಯಾರಿಗೆ ತಾನೇ ಇಷ್ಟ ಆಗೋಲ್ಲ. ಸೊ ಕಿಡ್ಸ್ ವಾಯ್ಸ್ನ ಸೆಲೆಕ್ಟ್ ಮಾಡ್ಕೊಂಡು ಆದಮೇಲೆ ಏನು ಮಾಡಬೇಕು, ನಾವು ಸೇವ್ ಮಾಡ್ಕೋಬೇಕು. ಸೊ ಇಷ್ಟೇ ನೀವು ಗೇಮಲ್ಲಿ ವೀಡಿಯೋ ಮಾಡೋದು, ಬೇರೆ ಏನು ದೊಡ್ಡ ಕೆಲಸ ಇಲ್ಲ. ನೀವು ಆರಾಮಾಗಿ 4-5 ವೀಡಿಯೋನ ಮಾಡ್ಕೊಬೋದು ಒನ್ ಡೇ ಅಲ್ಲಿ ನಿಮಗೆ ಫ್ರೀ ಇದ್ದಾಗ. ಡೈಲಿ ಒಂದೊಂದು ವೀಡಿಯೋ, ಒಂದು ಮಾರ್ನಿಂಗ್ ಒಂದು ಪೋಸ್ಟ್ ಮಾಡಿ, ಈವ್ನಿಂಗ್ ಒಂದು ಪೋಸ್ಟ್ ಮಾಡಿ. ಗೇಮಿಂದು ನಿಮಗೆ ಕಾಂಟೆಂಟ್ಸ್ಗಳೇ ಕಮ್ಮಿ ಆಗೋಲ್ಲ, ಗೇಮ್ ಬರ್ತಾನೆ ಇರ್ತವೆ. ಎಷ್ಟು ಬೇಗ ಗೇಮು ನೀವು ಆಡ್ತಾ ಇರ್ಬೋದು. ಪ್ಲೇಸ್ಟೋರಲ್ಲಿ ನಿಮಗೆ ಅವೈಲೇಬಲ್ ಇರುತ್ತೆ ಗೇಮ್ಸು. ಇದಕ್ಕೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನು ನೀವು ಆ್ಯಡ್ ಮಾಡ್ಬೋದು. ಇದಕ್ಕೆ ಬೇಕಿದ್ದರೆ ನಿಮಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬೇಕಂತ ಕೇಳಿ, ನಾನು ನಿಮಗೆ ಟೆಲಿಗ್ರಾಮ್ ಚಾನಲಲ್ಲಿ ಪ್ರೊವೈಡ್ ಮಾಡ್ತೀನಿ. ಬೈ ಚಾನ್ಸ್ ಬೇಕಂದರೆ ಕೇಳಿ, ಪ್ರೊವೈಡ್ ಮಾಡ್ತೀನಿ. ನಾನೇ ಯೂಟ್ಯೂಬಲ್ಲಿ ಡೌನ್ಲೋಡ್ ಮಾಡಿ ಇಟ್ಟಿದ್ದೀನಿ, ಒಂದು 10 to 15 ಏನೋ. ಅದನ್ನು ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ, ಓಕೆನಾ ಗೈಸ್. ನಂಗೆ ತುಂಬ ಶೀತ ಆಗೋಗಿದೆ ಗೈಸ್, ನನ್ನ ವಾಯ್ಸೇ ಬರ್ತಾಯಿಲ್ಲ, ಗಂಟ್ಲೆಲ್ಲ ಕಟ್ಟಿದೆ ನಂದು, ಓಕೆನಾ ಗೈಸ್. ಸೊ ನೋಡಿ ಯಾವ ಥರ ವೀಡಿಯೋ ಮಾಡೋದಂತ ಗೊತ್ತಾಯ್ತಲ್ಲ. ಆ್ಯಂಡ್ ಇನ್ನೊಂದು ಸಲ ನಾನು ನಿಮ್ಗೆ ಹೇಳ್ಬಿಡ್ತೀನಿ, ಗೇಮಿಂಗ್ ಚಾನೆಲ್ ಮಾನಿಟೈಸೇಷನ್ ಆಗುತ್ತೆ, ಅದರಲ್ಲೂ ಸಂಪಾದನೆ ಆಗುತ್ತೆ. ವಾಯ್ಸ್ನ ಆ್ಯಡ್ ಮಾಡಬೇಕು, ನಿಮ್ಮದು ಗೇಮು ಏನು ರೆಕಾರ್ಡರ್ ಇದೆ ಅದು ರೆಕಾರ್ಡ್ ಮಾಡಿಬಿಟ್ಟು ಜಸ್ಟ್ ನೀವು ವಾಯ್ಸ್ ಓವರ್ನ ಕೊಡಬೇಕು. ನೀವು ಮಾತಾಡೋದಾದರೂ ಸರಿ, ಇಲ್ಲ ಬೇರೆ ಏನಾದರೂ ವಾಯ್ಸ್ ಓವರ್ ಕೊಟ್ಟರು ಸರಿ, ಬಟ್ ಈ ಥರ ವಾಯ್ಸ್ ಓವರ್ ಮಾಡಿ ಗೇಮಿಂಗ್ ಚಾನಲ್ ಮಾಡಿ. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬೈ ಬೈ ಗೈಸ್.